ಇನ್ವರ್ಟರ್ ಕೊಟ್ಟವ್ರು ಗೈಸ್. ಹಾಗೆ ನಿಮಗೆ ದೇವರು ಒಳ್ಳೇದು ಮಾಡಲಪ್ಪ. ಆಯ್ತಪ್ಪ. ಮಾವ ಬಂದ್ರಾಗ ನಂದು ಕೊಟ್ಟು ಹೋದ್ರು, ಅದನ್ನು ಈಗ ಹಾಕಬೇಕು. ಅವರು ಕೂಡ ಬರ್ತಾರೆ ಅದರ ಒಟ್ಟಿಗೆ. ಇಲ್ಲೆಲ್ಲ ಆಯಿತು, ಅಲ್ಲಿ ಬಂದಿಲ್ಲ, ಅಲ್ಲಿ ಹಾಕ್ಬೇಕಾಯ್ತು. ಮನೆಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೆ ಅವರಲ್ಲಿ ವಿಂಡೋದಲ್ಲಿ ನೋಡ್ಲಿಕ್ಕೆ ಹೇಳಿದ್ರು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಚಾ ಎಲ್ಲ ಆಯಿತು, ಇವತ್ತು ನಂದಾಗಲಿಲ್ಲ, ಅಮ್ಮಂದೆಲ್ಲ ಆಯಿತು. ಇವತ್ತೊಂದು ತುಂಬ ಗಡಿಬಿಡಿಯ ದಿನ ಆಯಿತಾ. ಬೆಳಗ್ಗೆ ಇದ್ದು ಅಮ್ಮ ನೆಬ್ಬ ಅಂತ ಒಂದು ತೊಗೊಳ್ತಾ ಇಲ್ಲ. ನಾನು ಮೊನ್ನೆ ಒಂದು ಹೇಳ್ತಾ ಇದ್ದೆ, ಅಂದರೆ ಸಬ್ಸ್ಕ್ರೈಬರ್ ಒಂದು ಕಳಿಸಿದ್ರಲ್ಲ ನೆಬ್ಬ ಅಂತ ಹೇಳಿದ್ರು. ಹಾಗೆ ಅದು ಇತ್ತಲ್ಲ ಅಂತೇಳಿ ನಾನೇನು ತರಲಿಕ್ಕೆ ಹೋಗಲಿಲ್ಲ. ಇನ್ನು ಉಂಟಲ್ಲ ಅಂತ ಅದು ಅವ್ರಿಗೆ ಒಂದು ದಿವಸಕ್ಕೆ ಉಂಟಲ್ಲ, ಬೆಳಗ್ಗೆ 2, ಮಧ್ಯಾಹ್ನ 2, ಸಾಯಂಕಾಲ 2 ಬೇಕಾಗ್ತದೆ. ಅದರಲ್ಲಿ 5 ಏನೋ ಬರ್ತದೆ, ಒಂದು ಪ್ಯಾಕೆಟಲ್ಲಿ ಬರೋದೇ 5. ಅಂಥದ್ದು ಅವರಿಗೆ 2 ಪ್ಯಾಕೆಟ್ ಬೇಕಾಗ್ತದೆ. ಅಂದರೆ 2 ಮದ್ದಾಗ್ತೇವೆ ಒಮ್ಮೆ ತಗೊಳ್ಳುವಾಗ. ಹಾಗೆ ಅದು ಬೇಗ ಖಾಲಿ ಆದದ್ದು ಗೊತ್ತೇ ಆಗಲಿಲ್ಲ. ಇವತ್ತು ಇರಲಿಲ್ಲ ಆಯಿತು. ಮತ್ತು ಒಂದು ಅಲ್ಲಿ ಹುಡುಕಿ ಮೊನ್ನೆಯಿಂದ ಇದ್ದದ್ದು ಒಂದು ಏನೋ ಸಿಕ್ಕಿತ್ತು, ಅದನ್ನು ಯೂಸ್ ಮಾಡಿದ್ದು. ಈಗ ಅದನ್ನು ಮತ್ತೆ ತರಲಿಕ್ಕೆ ಹೋಗಬೇಕು. ಹಾಗೆ ಚೂರು ಮಾಡಿ ಹೇಳಿದ್ದಾನೆ, ಅವನಿಗೆ ಶೀತ, ಅದನ್ನೇ ನಾನು ಜೋರು ಮಾಡೋದು, ಅವರ ಹತ್ತಿರ ಹೋಗಬೇಡ ಹಾಗೆ ಹೀಗೆ ಎಂದ ಫೀಸು. ಇದು 1000 ಫೀಸ್ಗೆ ಅವನದು ಜಾಗೃತಿ ಇರ್ದು ಇದೆ ಟೀಚರೇ ಕೊರು ಹವ ತೆತ್ತಿಲ್ಲ. ಇವತ್ತೆಲ್ಲ ಅದೆಲ್ಲ ಅರೇಂಜ್ ಮಾಡಬೇಕು. ಹೊರಗಡೆ ಆ ಅಮ್ಮನ ಮಂಕಿಗೆ ಕ್ಯಾಪ್ ನನ್ನ ಹತ್ರ ನೋಡ್ತಾ ಇರ್ಬೋದು ನೀವು. ನನಗೆ ಆಗೋದಿಲ್ಲ ಬೇಕು, ಹೊರಗಡೆ ಹೋದ್ರೇ ಆಗೋದಿಲ್ಲ. ನಾನು ಬೆಳಗ್ಗೆ ಬೇಗ ಹೊರಗೆ ಹೋಗ್ತೇನೆ, ಅದಕ್ಕೆ ನಾನು ಹಾಕ್ಕೊಂಡದ್ದು. ಡೈಲಿ ಟ್ಯಾಬ್ಲೆಟ್ ಯಾರು ಕುಡಿಯೋದು ಮಾರಿ. ಅದಕ್ಕೆ ನನಗೆ ಸೈನೆಸ್ ಉಂಟು, ಮೊದಲೇ ಇತ್ತು ಸೈನೆಸ್, ಆದರೆ ಈಗ ಕಡಿಮೆ ಆಗ್ತಾ ಬಂದಿದೆ. ಇನ್ನೂ ಸ್ಟಾರ್ಟ್ ಆಗೋದು ಬೇಡ ಅಂತ ನಾನು ಕ್ಯಾಪ್ ಹಾಕೊಂಡು ಅವರಿಗೊಂದು ಕ್ಯಾಪ್ ತರುವ. ಅಂಚನೆ ನಿಜ ಓಟಿಂಗ್ ಅಂಚನೆ ಮನ್ಪುನಿ ಅಂಚ ನಿಕ್ಲಿಗ ಇಂತ ತೋಜುಕೊಂಡು ಆಯ್ತು ಕೈತಲ್ಲರಿ ಕೊಲ್ಲಿಪ್ಪು ಮಕ 3 ಜನ ಮೆಟ್ಟು ಪಿದೈ ಕೊಲ್ಲಿಪ್ಪು ಅಂಚನೆ ഒരു ಎರಡ ಪುದರ್ಲೆಪ್ಪುನು ಆಧಾರ ಕಾರ್ಡ್ ನಮ್ಮ ವೋಟರ್ ಐಡಿ ತೋಪಾಯರು ಉಂಡು ಐದಕ್ಕೆ ನಮ್ಮ ಓಟು ಬಾರ್ದು ಪೋಯರು ಅವನಿಕ್ಲಿಗೆ ಗೊತ್ತಾಯರೆ ಮನ್ಪುನಿ ನನ್ನ ಮಲ್ಲಾಯಕ ಅಂಚನೆ ಓಟು ಉಂಟು ಕಾರ್ದನ್ನೇ ಅವಳು ಪೋಲೈ ಅವಳಿ. ಹಾಗೆ ಗೈಸ್, ಮತ್ತೆ ಏನಂತ ಹೇಳಿದರೆ ಇವತ್ತು ನಮಗೆ ಒಂದು ಇವತ್ತು ಸಿಗ್ತದೆ ನನಗೆ ಗೊತ್ತಿಲ್ಲ, ಬಂದಮೇಲೆ ಹೇಳ್ತೇನೆ. ಅದು ಇನ್ವರ್ಟರ್ ಅಂತ ನನಗೆ ಹೇಳಿದ್ರಲ್ಲ ಸಬ್ಸ್ಕ್ರೈಬರ್ ಕೊಡ್ತೇನಂತ. ನಿನ್ನೆ ಅವರಿಗೆ ಎಲ್ಲೋ ಬೇರೆ ಕೆಲಸ ಇತ್ತಂತ, ಹಾಗೆ ಅವ್ರು ಬರಲಿಲ್ಲ. ಹಾಗೆ ಇವತ್ತು ಬರ್ಬೋದು, ನೋಡುವ. ಆಮೇಲೆ ಅವರು ಬಂದ ಮೇಲೆ ನನಗೆ ಒಮ್ಮೆ ದೇಲಗಟ್ಟೆಗೆ ಹೋಗ್ಬೇಕು. ಅದು ಮದ್ದು ತರಲೇಬೇಕು, ಅವ್ರಿಗೆ ಮಧ್ಯಾಹ್ನಕ್ಕೆ ಬೇಕು. ಕ್ಯಾರ್ಲೆಸ್ ಆಯಿತಾ. ಇವತ್ತು ನೋಡ್ತೇನೆ ನಾನು ಹೊರಗಡೆ ಹೋಗಿದ್ದೇನೆ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಅಂತ ನಾಯಿಗಳದ್ದು. ಇವರಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಇಂದಿನ ಬಾಗಿಲ ಹತ್ರ, ಗೊತ್ತುಂಟ. ಅಷ್ಟು ಒಂದು ಕ್ಯಾರ್ಲೆಸ್. ಈಗ 2 ಬೈದು ಬಂದದ್ದು ನನಗೆ. ಅದೆಲ್ಲ ನೋಡುವಾಗ ಟೆಂಪರ್ ಆಗ್ತದೆ, ತುಂಬ ಕೋಪ ಆಗ್ತದೆ ನನಗೆ. ಹೆಲ್ತಿನ ವಿಷಯದಲ್ಲಿ ಉಂಟಲ್ಲ, ಜಾಗ್ರತೆ ಮಾಡಲೇಬೇಕು, ಕೇರ್ಲೆಸ್ ಮಾಡಬಾರ್ದು. ಯಾಕಂದರೆ ನೋಡಿ ಕಳೆದೋದ್ಮೇಲೆ ಎಷ್ಟು ಬೇಜಾರಾಗ್ತದೆ. ಬೇಕಾದೆಲ್ಲ ಸಾಕು ಕುಡಿಯುವ. ಇವನಿಗೆ ಹೋಗ್ಬೇಕು, 8 ಗಂಟೆಗೆ ಹೋದರೆ ಸಾಕು. ಏನು ಮಂಟೆ ಪೋಂಡೆ ಅವ ಇದು ಪೂಚಾ ಹಾಂ ಏನು ಮಂಟೆ ಪೋಂಡೆ ಒಂದು. ಅವನು ಕೂಡ ಶೀತ ತೊಗೊಂಡು ಬಂದಿದ್ದಾನೆ, ಅದು ಉಂಟು. ತಿಂಚು ಹೋಗುದು ಕೊಡೆ ಮತ್ತೊಂದು ಕೊಡೆ ಜಾಗ್ರತೆ ಬಾಲೆ ದೂರ ದೂರ ಹಾಂ ಪುಯ್ ಪುಯ್ ಟಾಟ ಹೇಳ್ತೆ ಜಾಗ್ರತೆನ. ಮಳೆ ನಿಂತ ಮೇಲೆ ಇನ್ನು ಸೈಕಲ್ ಕೊಂಡೋಗ್ಬೇಕಷ್ಟೆ. ಟಾಟಾ. ಕಾಸು ಪೂರ ಬಸ್ತಾ ಕಾಸು ಪಾತುಂದಾತ ಬಸ್ತಾ ಕಾಸು. ಇವನು ಹೋಗ್ತೇನಂತೆ, ಹೋದ್ರೆ ರಿಟರ್ನ್ ಬರಲಿಕ್ಕೆ ಗೊತ್ತಾಗೋದಿಲ್ಲ ಅಂತ ಬೇಕಾನು ಕಳಿಸುತ್ತೆ ಇಲ್ಲಿಗೆ ಹೇಳಿ. ಹಾಂ ದೂರ ಪೋಪುಂಡು ದೂರ ಮತ್ತು ಇವತ್ತು ಗೈಸಿದ್ದು ಈಗ ಇವನದೊಂದು ಅವನ ಅವಸ್ಥೆ ನೋಡಿ. ಹೀಗೆ ಇಲ್ಲಿ ಎಲ್ಲ ಹುಡುಗರ ಮನೆಯಲ್ಲಿ ಹೀಗೆ ಅಂತ ಅಲ್ಲ. ಇನ್ನು ಉಂಟಲ್ಲ ಈಗ ಹುಡುಕಿ ಒಗಿಬೇಕು, ಇದೆಲ್ಲ ಒಗಿಲಿಕ್ಕೆ ಬಿಸಾಡಿ ಹೋಗ್ತಾನೆ. ಈಗ ಬಿಸಿ ನೀರು ಇಲ್ಲೇ ಇಟ್ಟಿದ್ದಾನೆ ಆಯಿತಾ, ನಾನು ಕುಡಿಲಿಕ್ಕೆ ಕೊಟ್ಟದ್ದು. ಈಗ ಇಲ್ಲಿ ಅವನು ಹೋಗಿ ಆಯ್ತಲ್ಲ, ಇಲ್ಲಾದ್ರೆ ಕುಡಿಸ್ತಾ ಇದ್ದೆ. ಹೌದು, ಜ್ವರ ಶೀತ. ಮತ್ತು ನಾನು ಹೇಳಲಿಕ್ಕೆ ಮತ್ತೊಯ್ತು, ನಮಗೆ ಇವತ್ತು ನಿನ್ನೆ ಸಬ್ಸ್ಕ್ರೈಬರ್ ಕಳಿಸಿದ್ದು ಇವತ್ತು ನಮಗೆ ಪರೋಟ ಕೂಡ ಕಳಿಸಿದ್ದಾರೆ, ಚಪಾತಿ ಕೂಡ ಕಳಿಸಿದ್ದಾರೆ ಆಯಿತಾ. ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಅವರು ಹೇಳಿದ್ದಾರೆ ನನಗೆ ಹೆಸರೆಲ್ಲ ಹೇಳಬೇಡಿ, ಇನ್ನೂ ಕೂಡ ಎಂತ ಬೇಕಾದರೂ ನೀವು ಕೇಳಬಹುದು ನನ್ನ ಹತ್ರ, ಇದೆಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದನ್ನು ಕೇಳಲಿಕ್ಕೆ ಒಳ್ಳೇದಾಗೋದಿಲ್ಲ, ಅವರೇ ಇದು ಕೊಟ್ಟದ್ದು, ಹಾಗೆ ನಾನು ಎಕ್ಸೆಪ್ಟ್ ಮಾಡಿದ್ದು. ಮತ್ತು ನಾನು ಯಾರ ಹತ್ರ ಕೂಡ ಎಂತ ಕೇಳೋದಿಲ್ಲ ಆಯಿತಾ. ಅದೊಂದು ನನಗೆ
ಎಂತ ಹೇಳೋದು, ಈಗ ನನ್ನ ಸಂಬಂಧಿಕರ ಮನೆಗೆ ಹೋದರೂ ಕೂಡ ನನಗೆ ತುಂಬ ಹಸಿವಾಗ್ತಿದ್ರು ನಾನು ಕೇಳುವುದಿಲ್ಲ. ಅವರೇನಾದರೂ ಕೊಟ್ಟರೆ ತಿಂತೇನೆ, ಇಲ್ಲ ಆಯ್ತಲ್ಲ. ಆಯ್ತಾತ ಹಾಗ ಚಾಯನನ್ನು ಗುಚ್ಚಿಸಿ. ಹಾಂ ಆಡತ್ತ ಬರೋಣ ಆಗಿದೆ. ಹಾಂ ಈಗ ಹೋಗ್ತಾರೆ ಆಗ ನೋಡಿ, ಆಯ್ತಲ್ಲ ಬೀಳಿಸಿ ಈಗ. ಹಾಂ ಆಗ ಹೋದ. ಇನ್ನೂ ಇಲ್ಲಿ ನಿಂತರೆ ಇಲ್ಲ ಅಂತ ಅವನಿಗೆ ಚಂದ ಗೊತ್ತುಂಟು ಈಗ ಬೀಳ್ತದೆ ಅಂತೇಳಿ. ಬೆಕ್ಕುಗಳಿಗೆ ಕೂಡ ಅಷ್ಟು ಗೊತ್ತುಂಟು ಹೊಡಿತಾರೆ ಅಂತ. ನೋಡಿ ಈಗ ನನಗೆ ಕೆಲಸ ಆಲ್ರೆಡಿ ಉಂಟಲ್ಲ, ತುಂಬ ಉಂಟು. ಅದರ ಜೊತೆಗೆ ಈ ಬೆಕ್ಕುಗಳು ಎಲ್ಲ ಮಾಡಿ ಹಾಕುವಾಗ ಒಮ್ಮೊಮ್ಮೆ ಆಗುದು ನನಗೆ, ಎಂತ ಬೇಡ ಮಾರೆ ಬಾ ಸುಮ್ಮನೆ ಇಲ್ಲಿ ಆದರೂ ನೆಮ್ಮದಿಯಾಗಿರುವ ಇದು ಎಂತ ಮತ್ತೆ ಹೇಳುದು. ಈಗ ಪ್ರಾಣಿಗಳ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಸುಲಭ ಇಲ್ಲ ಗೈಸ್. ಈಗ ಯಾರಾದರೂ ಮನೆಯಲ್ಲಿ ನಾಯಿ ಬೆಕ್ಕು ಎಲ್ಲ ಸಾಕ್ತಾ ಇದ್ದಾರೆ ಅಂತ ಹೇಳಿದರೆ ಅದೊಂದು ಕುಶಲಿನ ಮಾತೇ ಅಲ್ಲ. ಒಂದು ಮಗುವನ್ನು ನೀವು ಹೇಗೆ ದೊಡ್ಡ ಮಾಡ್ತೀರಾ ಆ ರೀತಿ ಗೊತ್ತುಂಟ ಪ್ರಾಣಿಗಳು. ಅದಕ್ಕೆ ಕೂಡ ಹುಷಾರಿಲ್ಲದಾಗ ಮದ್ದು ತರಬೇಕು, ಅದಕ್ಕೆ ಟೈಮ್ಗೆ ಹಸಿವಾಗ ಊಟ ಕೊಡಬೇಕು, ಅದನ್ನು ಕೂಡ ಸ್ನಾನ ಮಾಡಬೇಕು. ಮಳೆಗಾಲಕ್ಕೆಲ್ಲ ಹೊರಗಡೆ ಹೋದರೆ ರಿಟರ್ನ್ ಬರುವವರೆಗೆ ವೆಯ್ಟ್ ಮಾಡ್ತಾರೆ. ಮತ್ತು ಅದಕ್ಕೆ ಕೂಡ ಎಲ್ಲ ನೋಡ್ಕೊಳ್ಬೇಕು. ಒಂದು ಮಗು ಇದ್ದಾಗೆ ಒಂದು ಪ್ರಾಣಿಗಳಂದ್ರೆ ಹೇಳಿದರೆ ಒಟ್ರಾಶಿ ಅಲ್ಲ, ಟೆನ್ಷನ್ ಕೂಡ ಆಗುತ್ತೆ. ಅದೀಗ ತಪ್ಪಿಸಿ ಹೋದರೆ ಎಷ್ಟು ಮಂಡೆ ಚಕ್ಕೆ ನನಗೆ ಗೊತ್ತು. ಎಷ್ಟು ಟೈಮ್ 9:30. ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು, ಬೇಗ ಎದ್ದಿದ್ದೇನೆ. ಎಲ್ಲ ಈಗ ನೆಲ ಒರೆಸಿ ಆಯಿತು ಕಾಣ್ಬೋದು ನಿಮಗೆ. ಬಟ್ಟೆ ಎಲ್ಲ ಉಗ್ದಲ್ಲಿ ಎಲ್ಲ ಹಾಕಿದ್ದೇನೆ ಈಗ, ಚೇರಲ್ಲಿ, ಟೇಬಲಲ್ಲಿ, ಮತ್ತು ನನ್ನ ಟ್ರೈಪೋರ್ಡಲ್ಲಿ ಎಲ್ಲ ಕಡೆ ಬಟ್ಟೆ ಹಾಕಿದ್ದೇನೆ. ಮತ್ತು ಇಲ್ಲಿ ಕೂಡ ಇದೆ ಕಾಣ್ಬೋದು. ಮತ್ತು ಬೆಂಡೆಕಾಯಿ ಉಂಟು ಸೈಸ್, ಹಾಗಾಗಿ ಬೆಂಡೆಕಾಯಿ ಕೊಯ್ದು ನಮ್ಮ ಯಾರಿಗಾದರೂ ಕೊಡದವರಿದ್ದರೆ ಅವರಿಗೆ ಕೊಡುವ ಅಂತೇಳಿ. ನಮಗೆ ಬೇಡ, ನಮಗೆ ನಿನ್ನೆ ಸಬ್ಸ್ಕ್ರೈಬರ್ ಕಳಿಸಿದ ಇದೆಲ್ಲ ಉಂಟು, ವೆಜಿಟೇಬಲ್ ಎಲ್ಲ ಉಂಟು. ಮತ್ತು ಓಮ ಮಾಡ್ತೇವೆ, ಓಮ ಉಂಟಲ್ಲ, ನಿನ್ನೆ ಮಾಮಿ ಅಂಗಡಿಯಿಂದ ಓಮ ನನಗೆ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಇವತ್ತು ಓಮದ ರೇಸ ಮತ್ತು ಇದು ಮಾಡುವಂತ ಚೂರ್ಣ ಕಂಡೆ ನಿನ್ನೆ ಸಬ್ಸ್ಕ್ರೈಬರ್ ಕಳಿಸಿದ್ರು. ಅದರದ್ದು ಒಂದು ಉಪ್ಪು ಕರಿ ಮಾಡುವಂತ ಇದ್ದೇನೆ ಇವತ್ತು. ಹಾಗೆ ಚೂರ್ಣ ಅದು ಓಮ ತಿಂದರೆ ಎಲ್ಲರಿಗೂ ಒಳ್ಳೆಯದು, ಅವನಿಗೂ ಶೀತ, ಅವನಿಗೂ ಒಳ್ಳೆಯದು, ಅಮ್ಮನಿಗೂ ಒಳ್ಳೆಯದು. ಈಗ ನನಗೂ ಇನ್ನು ಬರಬಾರ್ದು, ಅದಕ್ಕೋಸ್ಕರ ಅದು ಒಳ್ಳೆಯದು. ಈಗ ಒಂದು ಬೆಂಡೆಕಾಯಿ ಕೊಯ್ದು ನಾವು ಅವರಿಗೆ ಕೊಟ್ಟು ಬರಬೇಕು. ಹತ್ತಿರದಲ್ಲಿ ತುಂಬ ಜನ ಕೊಡಲಿಲ್ಲ, ನಾನೊಂದು 3 ಮನೆಗೆ ಕೊಟ್ಟಿದ್ದೇನೆ ಅಷ್ಟೇ. ಇನ್ನೂ ಕೂಡ ಮನೆ ಇದೆ ಪರಿಚಯದವರಲ್ವಾ, ಹಾಗೊಂದು ಕೊಟ್ಟು ಬರೋದು ಸ್ವಲ್ಪ ಅವರಿಗೆ. ಈಗ ನನಗೆ ಕಟ್ ಮಾಡಬೇಕು. ಲತ್ತಾನೆ ಕೊಯ್ಪೆ ಬುಲೆ ನಂಗೆ ಐಟೆ ಉಪ್ಪಡ ಅದೈಟೆ ಅಂದು ಓಡೆಗೆ ಉಳೈದ ಮನ್ಪುನಾಗನೆ ಮಧ್ಯಾಹ್ನ ಹಾಪುಣಮ್ಮ ಬೊಕ್ಕ ಏಪ ಕೊಯ್ಪುನಿ ಅಂತ ಅಲ್ವಾ. ನಾನು ತರಕಾರಿಯ ಇದನ್ನೇ ಬಿಟ್ಟು ಬಿಟ್ಟಿದ್ದೇನೆ, ಎಂತ ಹೇಳುದು, ನೋಡುವುದೇ ಬಿಟ್ಟು ಬಿಟ್ಟಿದ್ದೇನೆ ನಿಜವಾಗಿ. ಒಂದು ಟೈಮ್ ಇತ್ತು, ನೀವು ಬೇಕಾದರೆ ನಮ್ಮ ಪ್ರೀವಿಯಸ್ ಬ್ಲಾಗ್ ನೋಡಿ, ಡೈಲಿ ತರಕಾರಿ ತೋರಿಸಿ ಕೆಲವರಿಗೆ ಬಂಡೇಜ್ ಆಗಿರ್ಬೋದು. ಇದೆಲ್ಲ ನಮ್ಮ ಸಬ್ಸ್ಕ್ರೈಬರ್ ನನಗೆ ಕಳಿಸಿಕೊಟ್ಟದ್ದು, ಗೊತ್ತಿರ್ಬೋದು ನಿನ್ನೆ. ಹಾಗೆ ಈಗ ಒಂದು ಅವಕಾಡೊ ಕೂಡ ಕಳಿಸಿದ್ದಾರೆ, ತೆಗೆದಿಟ್ಟದು ಏನಾದರೂ ತಿನ್ನುವ ಅಂತೇಳಿ. ಹಸಿವಾಗ್ತಿತ್ತು ನನಗೆ ಎಲ್ಲ ಕೆಲಸ ಆದಮೇಲೆ, ಅದಕ್ಕೆ ನೋಡಿದ್ರು. ಈಗ ಇದು ನಿನ್ನೆ ಓಮ ಕೊಟ್ಟಿದ್ದಾರೆ ಮಾಮಿ, ನಾನು ಅಮ್ಮನ ಹತ್ರ ಕೇಳಿದೆ ಹೇಗೆ ಮಾಡೋದಂತ. ಪದಾರ್ಥ ನಾರ್ಮಲ್ ಕಡಿಯುವಾಗ ಹಸಿಯನ್ನೇ ಹಾಕೋದಂತೆ. ಹಾಗೆ ಮತ್ತು ಈಗ ಇದು ಚೂರ್ಣ ಗಂಡೆ ಅವರು ಕೊಟ್ಟದ್ದು, ಅದನ್ನೊಂದು ಉಪ್ಪು ಕರಿ ಮಾಡುವ, ಭಯಂಕರ ಒಳ್ಳೆ ಪದಾರ್ಥ. ಈಗ ನಾನು ಹೋಗಿ ಬೆಂಡೆ ಎಷ್ಟು ಸಿಗ್ತದೆ ನೋಡುವ, ಲತ್ತ ತರುವ, ಮತ್ತೊಂದು ಕೊಟ್ಟು ಬರುವ. ಮಧ್ಯಾಹ್ನ ಕೊಟ್ಟರೆ ಒಳ್ಳೆಯದು, ಪದಾರ್ಥ ಮಾಡ್ತಾರೆ. ಬೆಂಡೆ ಉಂಟು ಕಾಣ್ಬೋದು, ಇಲ್ಲಿ ಬೆಂಡೆ ಸುಮಾರು ಉಂಟು ಮಾರ. ಈಗ ನಾನು ಬರಲಿಲ್ಲಲ್ಲ, ತುಂಬ ಬೆಂಡೆ ಉಂಟು. ಅದಕ್ಕಿಂತ ಮೊದಲೊಂದು ಮಂಕಿ ಕ್ಯಾಪ್ ಹಾಕೋದು ಒಳ್ಳೆಯದು, ನೀರು ಬೀಳ್ತಾ ಉಂಟು ತಲೆಗೆ. ಹೋಗು, ಇನ್ನೂ ಮಳೆಗಾಲದಲ್ಲಿ ತುಂಬ ಜಾಗ್ರತೆ ಮಾಡಬೇಕು. ಸತ್ಯ ಈಗ ಬೈವ ನಾವು ಕೆಂಬುಡ ತೋರಿಸಿದಲ್ಲ, ಅದು ಹಾಳಾಯಿತು. ಎಂತ ಇದು ಕೆಂಬುಡೆಲ್ಲ ತಿನ್ನುವ ನಸೀಬು ನಮ್ಮ ಹಣೆಬರದಲ್ಲಿ ಇಲ್ವಾ ಅಂತ. ಈಗ ಎಷ್ಟು ದೊಡ್ಡ ಕಾಡಾಗಿದೆ, ಕೆಂಬುಡೆ ಕಾಡಾಗಿದೆ, ಆದರೂ ಕೆಂಬುಡೆ ಸಿಗ್ತಿಲ್ಲ. ತಲೆ ಹೋಗಿದೆ. ಬದನೆ ಸ್ವಲ್ಪ ಉಂಟು ಗಿಡದಲ್ಲಿ ಕೊಯ್ಯುವುದಾದರೆ, ಆದರೆ ಇವತ್ತು ಬೇಡ, ಇವತ್ತು ತೆಗೆದು ಇಟ್ಟಿದೆ ಯಾಕೆ, ಆವಾಗ ತೆಗೆದು ಪದಾರ್ಥ ಮಾಡ್ಬೋದಲ್ಲ. ಎಷ್ಟು ಸಿಗುತ್ತೆ ತೋರಿಸ್ತೇನೆ, ಒಳಗೆ ಹೋಗ್ತೇನೆ. ಕೊಡ್ಬೋದು ನೀವು ಇದನ್ನು. ಇವಾಗ ನಮ್ಮ ಕೊಡುವವರಿಗೆ ಅವರು ಇದು ಕೊಡಲಿಲ್ಲ, ನಾನು ತುಂಬ ಕೊಡಬೇಕು ಅಂತ ಇತ್ತು ಮಂಡಿಯಲ್ಲಿ. ಮತ್ತು ಅಮ್ಮನಿಗೆ ಹುಷಾರಿಲ್ಲ ಅಂದರೆ ನಾನು ಕೊಡಲೇ ಇಲ್ಲ. ಈಗ ಕೊಟ್ಟು ಬರುವಂತ ಹೊಟ್ಟೆಗೆ ಹಾಕುವ. ಮತ್ತು ನನಗೆ ಒಂದು ಕ್ಲೋಸ್ ಇದ್ದವರಿಗೆಲ್ಲರಿಗೂ ಕೊಟ್ಟಿದ್ದೇನೆ ನಾನು, ಅವರಿಗೆ ಒಂದು ಕೊಡಬಹುದು. ಅಮ್ಮ ನೋಡಲಿಕ್ಕೆ ಬಂದರು ಎಕ್ಸಾಮಿನೇಷನ್. ಅವರಿಗೆ ರಿಟೈರ್ಡ್ ಆದರೂ ಅವರು ಇದನ್ನೆಲ್ಲ ಬಿಡುದಿಲ್ಲ. ಗೊತ್ತಾಳೆ ಪೂರ ಬೊರೊಚ್ಚಮ್ಮ ಬುಕ್ಕ ದಕ್ಕೆರೆ ದುವಾ ಮುರಣಿದಾನ ಅಂದಪ್ಪಗ ಇನಿ ಕೊಯ್ತಿನ ಪೂರ ಎಡ್ಡೆ ಉಂಟು ಇರ್ಪೋಲಿ ಏನು ಪಾಡು ಪೋಲಿ
ತೊಟ್ಟೆಗೆಲ್ಲ ಹಾಕಿದಾಗೆ ಈಗ ಇದನ್ನು ಕೊಟ್ಟು ಬರುವ ಮಧ್ಯಾಹ್ನ ಮೊದಲು ಕೊಡುವ ಇವತ್ತು ಮಾವ ಬರ್ತಾರೆ ಇಲ್ಲ ಗೊತ್ತಿಲ್ಲ ಗೈಸ್. ಇಲ್ಲಿ ಒಂದು ತಲ್ಪರ ಹಾಕುವ ಅಂತ ಹೇಳಿದ್ದಲ್ಲ, ಹಾಗೆ ಗೊತ್ತಿಲ್ಲ ನನಗೆ. ಬಂದರೆ ತೋರಿಸ್ತೇನೆ. ಅದರ ಆಣಿ ಸಿಗ್ಬೇಕಂತಲ್ಲ, ನಾವೀಗ ಹೋಗಿ ಬರುವ. ಕೊಟ್ಟು ಬಂದೆ ಗೈಸ್, ಈಗ ಹೋಗೋದು. ನಂಗೊಂದು ದಾರಿಯಲ್ಲಿ ಒಂದು ಬೀಜ ಸಿಕ್ಕಿತು, ಇದರಲ್ಲಿ ಹೂವು ಆಗ್ತದೆ ಚಂದದ್ದು, ಒಂದು ಆರೆಂಜ್ ಕಲರ್. ಅದು ನಡುವ ಮನೆಗೆ. ಈಗ ಹೋಗುವ ಮನೆಗೆ. ಇದು ಒಣಗಬೇಕಾಗಿರಬೇಕು. ಈಗ ಇದನ್ನು ಹಸಿ ಬಿಸಾಡ್ತೇನೆ, ಮತ್ತು ಇದು ಒಣಗಿ ಮರ ಹಾಕಲಿ. ಅದೆಲ್ಲ ಕಟ್ಟೆ ಕೂಡ ಹೋಗಬೇಕು. ಮತ್ತೆ ಹೋಗುದಾನು ಆಫ್ಟರ್ನೂನು. ಅದು ಅಂದರೆ ಅದೊಂದು ಬರಲಿಕ್ಕೆ ಉಂಟಲ್ಲ, ಅದು ಬರ್ತಾರಿಲ್ಲ ಗೊತ್ತಿಲ್ಲ ಕರೆಕ್ಟ್. ಹಾಗಾಗಿ ಬಂದಮೇಲೆ ನೋಡು. ಫಸ್ಟ್ ಟೈಮ್ 10:30 ಆಯಿತು. ನಾನು ಹೇಳಿದೆ ನನಗೆ ಮೆಡಿಕಲಿಗೆ ಹೋಗ್ಲಿಕ್ಕೆ ಉಂಟು, ಅಮ್ಮನಿಗೆ ಟ್ಯಾಬ್ಲೆಟ್ ಅಂತ. ಅದು ಮಧ್ಯಾಹ್ನ ಮೇಲೆ ಹೋಗಬೇಕಾಗ್ತದೆ. ಯಾಕಂದರೆ ನಾನು ನಿನ್ನೆ ಬ್ಲಾಗ್ ಫುಲ್ಲು ನೋಡಿದವರಿಗೆ ಗೊತ್ತಿರ್ಬೋದು, ನಮಗೆ ಸಬ್ಸ್ಕ್ರೈಬರ್ ಇನ್ವರ್ಟರ್ ಕೊಡ್ತಾ ಇದ್ದಾರೆ. ಅವರು ಇಸ್ರೇಲಲ್ಲಿ ಇರೋದು ಗೈಸ್, ಮನೆ ತೊಕ್ಕೊಟ್ಟು ಸೈಡ್ ಆಗಿರಬೇಕು. ಅವರಲ್ಲಿ ಇರೋದು. ಅವರು ಡಿಸೆಂಬರ್ ಆಗಿ ಬರ್ತಾರೆ ಏನೋ ಗೊತ್ತಿಲ್ಲ. ಬಂದರೆ ನಮ್ಮ ಮನೆಗೆ ಗ್ಯಾರಂಟಿ ಬರ್ತಾರೆ. ಹಾಗೆ ಅಮ್ಮನಿಗೋಸ್ಕರ ಅಂದರೆ ಆಕ್ಸಿಜನ್ ರನ್ ಮಾಡಬೇಕು. ಈಗ ಮಳೆಗಾಲದಲ್ಲಿ ಕರೆಂಟ್ ತುಂಬ ಹೋಗ್ತದೆ ಗಡಿ ಅಂತೇಳಿ ಅವರು ಕೊಡ್ತಾ ಇದ್ದಾರೆ. ನಾನು ತುಂಬ ಹೇಳಿದೆ ಬೇಡ ಅಂತೇಳಿ, ಅಂದರೆ ಕಾಸ್ಟ್ಲಿ ಇದಲ್ವಾ. ಆದರೂ ಅವರು ಕೇಳಲಿಲ್ಲ. ಹಾಗೆ ಈಗ ಕೊಡ್ತಾ ಇದ್ದಾರೆ ಅವರು. ಹೆಸರು ಕೂಡ ಹೇಳೋದು ಬೇಡ ಅಂತ ಹೇಳಿದ್ದಾರೆ ಗೈಸ್. ಇನ್ನು ಅವರು ಫ್ಯೂಚರಲ್ಲಿ ನಮ್ಮ ಮನೆಗೆ ಬಂದರೆ ನಿಮಗೆ ತೋರಿಸ್ತೇನೆ ಆಯಿತಾ. ಹಾಗೆ ಈಗ ಅವರು ಆರ್ಡ್ರ್ ಕೊಟ್ಟಿದ್ದಾರಲ್ಲ, ಅಲ್ಲಿಂದ ಅವರು ತಂದು ಕೊಡ್ತೇನೆ ಅಂತ ಹೇಳಿ, ಅದಕ್ಕೆ ಮುಂದೆ ಕೆಲಸ ಎಲ್ಲ ಮಾಡಿಸಿದ್ದು. ಆ ಬ್ಲಾಗಲ್ಲೆಲ್ಲ ನೋಡಿರ್ಬೋದು ನೀವು. ಅದಕ್ಕೋಸ್ಕರ ಬಂದ ಮೇಲೆ ಇನ್ನು ತೋರಿಸ್ತೇನೆ ಆಯಿತಾ. ಅವರು ಕಾಲ್ ಮಾಡಿದರು, ಅಂದರೆ ಇನ್ವರ್ಟರ್ ಶಾಪಿನವರು, ಒಂದು ಹಾಫ್ ಆನ್ ಅವರಲ್ಲಿ ಬರ್ತೇನೆ ಅಂತ ಹೇಳಿದರು. ನೋಡುವ. ಹಾಗೆ ನಾನು ತುಂಬ ನನ್ನ ಹತ್ರ 2 ಸಬ್ಸ್ಕ್ರೈಬರ್ ಕೇಳಿದ್ದಾರೆ ಇನ್ವರ್ಟರ್ ಕೊಡ್ತೇನೆ ಅಂತ. ಆದರೆ ನಾನು ಅವರಿಗೆ ಬೇಡ ಅಂತೇಳಿ ಹೇಳಿದೆ, ಅವರು ಓಕೆ ಅಂತ ಹೇಳಿದ್ರು. ಅದು ಇವರು ತುಂಬ ಒತ್ತಾಯ ಮಾಡಿದರು, ಅಮ್ಮನಿಗೋಸ್ಕರ ಕೊಡೋದು ಅಂತ ಹೇಳಿ. ಅದಕ್ಕೋಸ್ಕರ ಮತ್ತೆ ಕೂಡ ನಾನು ಹೇಳಿದೆ, ನಾನು ಸ್ವಲ್ಪ ಕೊಡ್ತೇನೆ ತಿಂಗಳಲ್ಲಿ ನಿಮಗೆ ಅಂತ ಹೇಳಿದೆ. ಇಲ್ಲ, ಅವರು ಕೇಳಲೇ ಇಲ್ಲ. ಅವರು ಹೇಳಿದೆ ಎಂತ ಗೊತ್ತಾ, ನೀನು ಕೂಡ ಒಂದು 4 ಜನಕ್ಕೆ ಹೆಲ್ಪ್ ಮಾಡೋಗೆ ಆಗಬೇಕು, ಅದೇ ಖುಷಿ ನಮಗೆ ನೋಡಲಿಕ್ಕೆ ಅಂತೇಳಿ. ತುಂಬ ಒಳ್ಳೆ ಜನ ಆಯಿತಾ. ಹಾಗೆ ಅವರು ನೆಕ್ಸ್ಟ್ ಬಂದರೆ ಅವರ ಪೇರೆಂಟ್ಸನ್ನಾದರೂ ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ಫ್ಯೂಚರಲ್ಲಿ ಅವರು ಬಂದರೆ. ಈಗ ಯಾರೆಲ್ಲ ಬರ್ತಾರೆ ಗೊತ್ತಿಲ್ಲ ನನಗೆ. ಹಾಗೆ ಟೈಗೋನು ಸ್ವಲ್ಪ ಸಣ್ಣದು ಮಾಡಿ ಕಟ್ಟಿದೆ, ಅವರು ಬಂದು ಹೋಗುವವರೆಗೆ. ಇಲ್ಲಿ ನಾಯಿಗಳದ್ದೇ ತುಂಬ ಸಮಸ್ಯೆ, ಯಾಕಂದರೆ ಬರಲಿಕ್ಕಾಗಲ್ಲ. ಚಿಂಚು ಕೂಡ ಇಲ್ಲ ನಾಯಿಯನ್ನು ಹಿಡೀಲಿಕ್ಕೆ ಕೂಡ. ಹಾಗೆ ಬಂದರೆ ನಿಮಗೆ ತೋರಿಸ್ತೇನೆ. ಮತ್ತೆ ಹೋಗುವ ಮಧ್ಯಾಹ್ನ ಮೇಲೆ ಮೆಡಿಕಲಿಗೆ ಹೋಗುವ. ಈಗ ಇನ್ನು ಎಳೀಲಿಕ್ಕೆ ಅವರಿಗೆ ಮಧ್ಯಾಹ್ನ ಊಟ ಆದಮೇಲೆ ಅಪ್ಪ ನಾನು ಹೋಗಿ ಬರಬೇಕು. ಗೈಸ್ ಈಗ ಇದು ಸಬ್ಸ್ಕ್ರೈಬರ್ ಕೊಟ್ಟ ಗಿಫ್ಟ್ ಗೈಸ್. ಇದು ಇನ್ವರ್ಟರ್ ಇದು ಉಂಟಲ್ಲ, ಕಡಿಮೆದಲ್ಲ. ಇದರೊಳಗೆ ಡಬಲ್ ಬ್ಯಾಟ್ರಿ ಉಂಟು. ನೀವು ಎಲ್ಲಿ ಕೂಡ ಸಿಂಗಲ್ ಬ್ಯಾಟ್ರಿ ನೋಡಿರ್ಬೋದು, ಇದರೊಳಗೆ ಡಬಲ್ ಬ್ಯಾಟ್ರಿ ಉಂಟು. ನಾನು ಹೇಳಿದೆಲ್ಲ, ಅವರ ತಂಗಿ ಕೊಟ್ಟದಂತೆ ಇದು ನಮಗೆ. ಅವರಿಗೊಂದು ಮೆಸೇಜ್ ಎಲ್ಲ ಮಾಡಿದೆ. ನನಗೆ ನಂಬರ್ ಇಲ್ಲಿ ನನ್ನ ತಂಗಿದ್ದು, ಅಕ್ಕನದು ಮಾತ್ರ ಇದ್ದದ್ದು. ಹಾಗೆ ಮೆಸೇಜ್ ಮಾಡಿ ಥ್ಯಾಂಕ್ಸ್ ಎಲ್ಲ ಹೇಳಿದೆ. ಇನ್ನು ಅವ್ರದ್ದೊಂದು ಮಾತಾಡೋ, ನಾನು ಎಷ್ಟು ಕೊಟ್ಟರು ಏನು ಎಲ್ಲ ಕೇಳುವ ಆಯಿತಾ. ನಾನು ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳ್ಳುವ ಅಂದಾಜಲ್ಲಿದ್ದೆ. ಅವರು ಕೊಟ್ಟದ್ದು, ಅದು ಕೂಡ ಹೆಸರು ಕೂಡ ಮೆನ್ಷನ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಅವರನ್ನು ಮನೆಗೆ ಕರೆಯುವ ಆಯಿತಾ. ಡಿಸೆಂಬರ್ ಯಾವಾಗ ಬರ್ತಾರೆ ಗೊತ್ತಿಲ್ಲ ನನಗೆ. ಅವರು ಎಲ್ಲರೂ, ಅವರ ಅಣ್ಣ ತಮ್ಮ ಅಕ್ಕ ಎಲ್ಲರೂ ಇಸ್ರೇಲಲ್ಲಿ ಇರುತ್ತಂತೆ. ಬಂದರೆ ನೋಡುವ. ಆದರೆ ಈಗ ನಮಗೆ ಇನ್ವರ್ಟರ್ ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮ್ಮ ಏನೋ ಕರೆಂಟ್ ಫಾಲ್ಟ್ ಉಂಟಂತೆ. ಮೊನ್ನೆಯಿಂದ ಕರೆಂಟ್ ಹೋಗ್ತಾ ಉಂಟಲ್ಲ. ಹಾಗೆ ಲೈನ್ ಮ್ಯಾನಿಗೂ ಕಾಲ್ ಮಾಡಿದೆ, ಎಲೆಕ್ಟ್ರಿಷಿಯನ್ಗೂ ಕಾಲ್ ಮಾಡಿದೆ. ಈಗ ಲೈನ್ ಮ್ಯಾನ್ ಬರ್ತಾರೆ, ಎಲೆಕ್ಟ್ರಿಷಿಯನ್ ಸಾಯಂಕಾಲ ಬಂದು ಅದನ್ನು ಫಿಟ್ ಮಾಡ್ತೇನೆ ಅಂತ ಹೇಳಿದರು. ಹಾಗೆ ಈಗ ಕರೆಂಟ್ ಉಂಟಲ್ಲ ನಮ್ಮ ಹತ್ರ. ಹಾಗೆ ಎಷ್ಟಾಯಿತು ಏನೆಲ್ಲ ಕೇಳುವ, ಆಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಇನ್ವರ್ಟರ್ ಕೊಟ್ಟವ್ರು ಗೈಸ್. ಹಾಗೆ ನಿಮಗೆ ದೇವರು ಒಳ್ಳೇದು ಮಾಡಲಕ್ಕ. ಆಯ್ತಪ್ಪ. ಹಾಂ ಆಯ್ತು. ಆಯಿತು. ಅವ್ರ ಹತ್ರ ಮಾತಾಡಿದೆ ಗೈಸ್. ಅವರು ಹೇಳಲೇ ಇಲ್ಲ ಲಾಸ್ಟ್ವರೆಗೆ ಎಷ್ಟು ಅಮೌಂಟ್ ಆಯಿತು ಅಂತ ಹೇಳಲೇ ಇಲ್ಲ. ಹಾಗೆ ತುಂಬ ಒಳ್ಳೇದಿದ್ರು ಆಯಿತಾ. ಅಷ್ಟೇನೆ. ಲೈನ್ ಮ್ಯಾನ್ ಬಂದರೆ ಆಗಿರ್ಬಿಡು, ಕರೆಂಟ್ ತೆಗೆದ್ರು. ಎಂಥದೋ ಸಮಸ್ಯೆ ಇರಲಿ ನನಗೊಂದು ಫೋನ್ ಮಾಡಿ ಎಲ್ಲ ಹೇಳಿದರು. ಹಾಗೆ ನಾನು ಇಷ್ಟರವರೆಗೆ ಗೈಸಿ ಇಷ್ಟು ದೊಡ್ಡ ಅಮೌಂಟಿನ ಒಂದು ಹೆಲ್ಪ್ ತೊಗೊಂಡವಳೇ ಅಲ್ಲ. ಆವತ್ತೊಮ್ಮೆ ನನಗೆ ಸಮಸ್ಯೆ ಆಗಿತ್ತು. ಆಗ ಅದೊಂದು ಆಕ್ಸಿಜನ್ ಮಿಷಿನ್ ಬೇಕಿತ್ತು. ಅದಕ್ಕೆ 95,000 ಆಗ್ತಾಯಿತ್ತು. ಅದಕ್ಕೋಸ್ಕರ ಎಲ್ಲರ ಹತ್ರ ನಿಮ್ಮ ಹತ್ರ ಹಣ ಕೇಳಿ ಕಲೆಕ್ಟ್ ಮಾಡಿ ನಾನು ತಂದದ್ದು, ಅದು ಗೊತ್ತಿದ್ದಲ್ಲ ನಿಮಗೆ. ಆಮೇಲೆ ಇದನ್ನೆಲ್ಲ ನಾನು ಇನ್ನು ಮಳೆಗಾಲದಲ್ಲಿ ಯಾವಾಗಾದರೂ ಸ್ವಲ್ಪ ದುಡ್ಡಾದ ಮೇಲೆ EMI ಮಾಡಿ ತೊಗೊಳ್ಳುವ ಅಂತಿದ್ದೆ. ಅವರು ಕೊಟ್ಟರು. ನನಗೆ ಖುಷಿ ಕೂಡ ಆಗ್ತಾ ಉಂಟು. ಆದರೂ ಕೂಡ
ಇಲ್ಲಿವರೆಗೆ ತೊಗೊಳ್ಳದೆ ಒಮ್ಮೆಲೆ ತೊಗೊಳ್ಳುವಾಗ ಮನಸ್ಸಲ್ಲಿ ಇದಾಗ್ತದೆ. ಅವ್ರ ಹೆಸರು ಕೂಡ ಹೇಳೋದು ಬೇಡ ಅಂತ ಹೇಳಿ ಹೇಳಿದ್ರು ಗೊತ್ತುಂಟ. ಇಸ್ರೇಲಲ್ಲಿ ಇರುದಂತೆ ಅವರು, ಅಕ್ಕ ತಂಗಿ ಇಬ್ಬರು ಸೇರಿ ಕೊಟ್ಟದಂತೆ. ಮತ್ತು ಫ್ಯೂಚರಲ್ಲಿ ಊರಿಗೆ ಬಂದರೆ ಖಂಡಿತ ಬನ್ನಿ ಅಂತ ಹೇಳಿದೆ ಮನೆಗೆ. ಹಾಗೆ ತುಂಬ ಒಳ್ಳೆ ಇದ್ದಾರೆ ಜನ. ಯಾರಿದ್ದಾರೆ ಗೈಸ್ ಈಗಿನ ಕಾಲದಲ್ಲಿ 1 ರೂಪಾಯಿ ನಮ್ಮ ಹತ್ರ ತೊಗೊಳ್ಳದೆ ಕೊಡುವವರು ಅಲ್ವಾ, ದೊಡ್ಡ ವಿಷಯ ಅದು. ಥ್ಯಾಂಕ್ಸ್ ಆಯಿತಾ, ಥ್ಯಾಂಕ್ ಯು ಸೋ ಮಚ್. ಅವರಿಗೆ ದೇವರು ಎಲ್ಲದು ಕೊಡಲಿ ಗೈಸ್. ನಮಗೆ ಇಷ್ಟು ಕೊಟ್ಟವರಿಗೆ ಇನ್ನೂ ಡಬಲ್ ಸಿಗುವ ಹಾಗೆ ಆಗಲಿ. ಕಟ್ಟೆಗೆ ಕೂಡ ಹೋಗಬೇಕು. ಅಮ್ಮನ ಇದು ತರಬೇಕಲ್ಲ, ಖಾಲಿಯಾಗಿದೆ ನೆಬ್ಯುಲೈಸರ್. ಗೈಸ್ ಪದಾರ್ಥ ಆಯಿತು. ಇದು ನಿನ್ನೆ ನಮಗೆ ಸಬ್ಸ್ಕ್ರೈಬರ್ ಕಳಿಸಿದ್ರಲ್ಲ, ಅದು ಒಂದು ಚೂರ್ಣಗಡ್ಡೆ ಪಲ್ಯ, ಆಮೇಲೆ ಇದು ಓಮದ ರೇಸ. ಈಗ ಓಮಕ್ಕೆ ಮೊಟ್ಟೆ ಹಾಕಿತ್ತು ಹಾಗೆ ಮತ್ತೊಂದು ಊಟ. ಈಗ ಊಟ ಕೊಡುವ ಮನೆಗೆ. ಇವತ್ತು ಲೇಟ್ ಆಯಿತು, ಅದು ಇದು ಅಂತ ತುಂಬ ಇದ್ದಿತ್ತಲ್ಲ, ಗಡಿಬಿಡಿ ಆಯ್ತಲ್ಲ. ಹಾಗೆ ನಮ್ಮ ಇನ್ವರ್ಟರ್ ಹಾಗೆ ಉಂಟು, ಒಂದು ಬರಲಿಲ್ಲ ಕರೆಂಟಿನವರು. ಅವರು ಬಂದ ಮೇಲೆ ಮತ್ತೆ ನೋಡುವ ಆಯಿತಾ, ನಿಮ್ಗೆ ಹೇಳ್ತೇನೆ ನಾನು ಎಂತ ಅಪ್ಡೇಟ್ ಇದ್ದರು. ಗೈಸ್ ನಾನು ಮೆಡಿಕಲ್ಗೆ ಬಂದೆ. ನನಗೆ ವಾಕ್ ಮಾಡಲಿಕ್ಕೆ ನನಗೆ ಸೀದಾ ಬಂದದ್ದು ಗಂಟೆಗ ತಡೀರಿ ಮತ್ತೆ ತಗೊಂಡು ಬಂದದ್ದು. ನನಗೆ ಹೋಗುವಾಗ ಬ್ಲಾಗ್ ಮಾಡಲಿಕ್ಕೆ ನೆನಪಿಲ್ಲ, ಅರ್ಜೆಂಟ್ ಇತ್ತಲ್ಲ ಅದಕ್ಕೆ. ತುಂಬ ಒಂದು ನೋಡ್ಬೋದು ನೀವು, ಇದಕ್ಕೆ 128 ರೂಪೀಸ್ ಒಂದಕ್ಕೆ, ಮತ್ತು ಇದಕ್ಕೆ 127. ಇದರದೊಂದು ಹಾಕಿ ನೆಬ್ಯುಲೈಸರ್ ತೊಗೊಳ್ಳೋದು ಅವರು. ದಿನ 2 ಬೆಳಗ್ಗೆ 2 ಮಧ್ಯಾಹ್ನ 2 ರಾತ್ರಿ 2 ತೊಗೊಳ್ತಾರೆ. ಹಾಗೆ ಒಂದು ಪ್ಯಾಕೆಟ್ ಇದರಲ್ಲಿ 2 ಪ್ಯಾಕೆಟ್ ದಿನದಲ್ಲಿ 2 ಉಳಿಯುತ್ತೆ, ಅಷ್ಟು ಖಾಲಿ ಆಗ್ತದೆ. ಮೊನ್ನೆ ಅವರು ಕೊಟ್ಟಿದ್ರಲ್ಲ, ಇದೇ ಕೊಟ್ಟದ್ದು, ಅದು ಕೂಡ ಖಾಲಿ. ಸಬ್ಸ್ಕ್ರೈಬರ್ ಕೊಟ್ಟದ್ದು ಅದು ಬೇಕೇ ಅವರಿಗೆ ತಗೊಳ್ಳಿಕ್ಕೆ. ಬರುವಾಗ ಪಿಂಕಿ ಕೂಡ ಸಿಕ್ಕಿದ್ಲು, ಹಾಗೆ ಸ್ವಲ್ಪ ಮಾತಾಡಿಕೊಂಡು ಬಂದದ್ದು ನಾನು. ಅರ್ಜೆಂಟ್ ಓದದ್ದು. ಮತ್ತು ಚಿಂಚಿಗೆ ಪಪ್ಸ್ ಎಲ್ಲ ತೊಗೊಂಡು ಬಂದೆ ಗೈಸ್. ಅವನು ಹೋದರೆ ಖಾಲಿ ಬರ್ಲಿಕ್ಕೆ ಆಗ್ತದೆ, ಅವನು ಬಂದು ಇದು ಮಾಡ್ತಾನಲ್ಲ, ಪಪ್ಸ್ ತೊಗೊಂಡು ಬಂದು. ಸೊ ಅವ ಬಂದ್ರಾಗ ನಂದು ಕೊಟ್ಟು ಹೋದ್ರು, ಅದನ್ನು ಈಗ ಹಾಕಬೇಕು. ಅವರು ಕೂಡ ಬರ್ತಾರೆ ಅದರ ಒಟ್ಟಿಗೆ. ಇದು ತೊಗೊಂಡು ಬಂದರು, ಅದಕ್ಕೆ 200 ಆಯ್ತಂತೆ. ನಾನು ಗುಡಿಸ್ತಾ ಇದ್ದೀನಿ. ರಪ್ಪ ಒಂದು ಬ್ಲಾಗ್ ಮಾಡುವ ಅಂತೇಳಿ, ಮತ್ತು ನನಗೆ ಸಿಗೋದಿಲ್ಲ. ಇನ್ನು ನಿಮಗೆ ಇದೊಂದು ಬಿಫೋರು ಆಫ್ಟರ್ ಇದು ಕಲ್ಲೆಲ್ಲ ಇರಬಾರ್ದು, ಹಾಗೆ ಗುಡಿಸ್ತಾ ಇದ್ದೇನೆ. ಮಳೆ ಗೈಸ್, ಅದಕ್ಕೆ ಅರ್ಧದಲ್ಲಿ ಕೆಲಸ ನಿಲ್ಲಿಸಿ ಈಗ ಒದ್ದೆಗೆ ಹಾಕಿದ್ದು. ಮತ್ತು ಇನ್ವರ್ಟರ್ ಎಂತ ಗೊತ್ತುಂಟ, ಅದು ಲೈನ್ ಮ್ಯಾನ್ ಬಂದು ಚೆಕ್ ಮಾಡಿ ಆಮೇಲೆ ಇದನ್ನು ಫಿಕ್ಸ್ ಮಾಡಲಿಕ್ಕೆ ಆಗೋದಂತೆ. ಇನ್ನು ಸಂಜೆ ಆಯ್ತಲ್ಲ, ಇನ್ನು ನಾಳೆಗೆ ಆಯಿತು, ನಾಳೆ ಬರ್ತಾರಂತೆ. ಹಾಗೆ ಈಗ ನಾನು ಹಾಗೆ ಇಟ್ಟಿದ್ದೇನೆ. ಈಗ ನಮ್ಮದು ಕೆಲಸ ಅರ್ಧ ಬಾಕಿ ಆಗಿದೆ. ಈಗ ಮತ್ತೆ ಕೂಡ ಹಾಕ್ಲಿಕ್ಕೆ ಹೋಗಿದ್ದೇನೆ. ಮಾವ, ನಾನು, ಚಿಂಚು 3 ಜನ ಸೇರಿ ಈಗ ಮಾವ. ಇಲ್ಲೆಲ್ಲ ಆಯಿತು, ಅಲ್ಲಿ ಬಂದಿದ್ದೀನಿ, ಅಲ್ಲಿ ಹಾಕ್ಬೇಕಾಯ್ತು. ಬರ್ಸಿ ಬರ್ಸ ಗುಡಚು ಬಾಲೆ ಶೀತ ಕಮ್ಮಿ ಆತಿಚ್ಚಿ ಸರಿಕಟ್ಟೆ. ಓಚಿಂಬೆ ಮರ್ದು ಸರಿಕಟ್ಟೆ ಪರ್ದು ದಿನ ಆತಿಚ್ಚಿ ಬಾಲೆ ಇಂಚಿನ ಕಿಂಚ ಅನ್ಪುಣಿ ಬೈ ಆಗಲಿಲ್ಲ ಗೈಸ್. ಸ್ವಲ್ಪ ಅಲ್ಲಿ ಒಂದು ತುಂಡು ಬಾಕಿ ಉಂಟು ಹಾಕಲಿಕ್ಕೆ, ಅದಾದಮೇಲೆ ಕಂಪ್ಲೀಟ್ ಆಗ್ತದೆ. ಮತ್ತು ಅಲ್ಲಿ ಒಂದು ತುಂಡು ಉಳಿದೆ, ಹಿಂದೆಗಡೆ ಹಾಕುವ ಅಂತೇಳಿ. ನೋಡಿ ನಿನ್ನೆ ಶೀತ, ಇವತ್ತು ನೋಡಿ ಅವ್ನು ಮಾಡುದು ಪಾಲೆ ಇದಾ ಇಂಚ ಅನ್ಪುನವರವ್ರ ಅಂಚೆ ಮನ್ಪೇರ ಬಲ್ಲಿಪೇ. ಒಂದು ಕೆಲಸ ಮಾಡಲಿಕ್ಕಾಗೋದಿಲ್ಲ ಆಯಿತಾ ಈ ಮಳೆಯಲ್ಲಿ. ಈಗ ಅಲ್ಲಿ ಒಂದು ನೋಡಿ, ಈಗ ಕೂಡ ಕೆಸರು ಕಾಣುವಾಗ, ಅದಕ್ಕೋಸ್ಕರ ನಾನು ಹಾಕಿಸಿದ್ದು. ನೀವು ನೋಡಿರ್ಬೋದು ಆಗ ಹೇಗೆ ಆಗಿದೆ ಅಂತೇಳಿ. ಕಾರಣ ಮಳೆಗಾಲದಲ್ಲಿ ಮತ್ತೆ ಅವರು ಕೂಡ ಸಿಗೋದಿಲ್ಲ, ಮಾವ ಕೂಡ ಕೆಲಸ ಬಿಡ್ತಾರಲ್ಲ. ಹಾಕಿಸುವ ಐಡಿಯಾದಲ್ಲಿ ಇರಲಿಲ್ಲ. ಫಸ್ಟ್ ಮಾವನ ಮನೆಯಲ್ಲಿ ನೋಡಿ ನನಗೆ ಕೂಡ ಆಯಿತು. ಮತ್ತು ಇಂಟರ್ಲಾಕ್ ಹಾಕಿಸುವಷ್ಟು ನಮ್ಮ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ತರ್ಪಲ್ಲಾದರೂ ಹಾಕುವ. ಈಗ ಆದದಷ್ಟೇ ಗೈಸ್. ಈಗ ಅವನ ಸೈಕಲ್ಲಿ ಚೆಂದ ಆಯ್ತಲ್ಲ. ಈಗ ಅವಯ್ಯ ನೀವು ಬರೋ ಉಳೇಕೊಂಡು ಹಾಂ ಈಗ ಮಾಡ್ದುಕೋಯಿ ಫಸ್ಟ್ ಅಮ್ಮ. ಹೌ ಬೋಡು ಸೈಕಲ್ ಗೊತ್ತು ಪುಚ್ಚೆಗೆ ಬೋಡು ಸೈಕಲ್ ಉಂಟು ಅವೆಲ್ಲ ಉಳ ಅಲ್ಲ ಹೌದದ. ಮನೆಗೆ ಅವನಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೆ ಅವರಲ್ಲಿ ವಿಂಡೋದಲ್ಲಿ ನೋಡ್ಲಿಕ್ಕೆ ಹೇಳಿದ್ವಿ. ಮಳೆ ಬರ್ತಾನೆ ಉಂಟು ಶೋಕಾಂಡತ ನಿಜ ಅಲ್ಲ. ನಮಗೆ ಇಂಟರ್ಲಾಕ್ ಪಾಡಿರ ಇದ್ದೀನಲ್ಲ ಮಲ್ಲಿಜ್ಜಿಂದು ಅಂಡಲ್ಲ ನೀಟ್ ಇಪ್ಪುಂಡು ಇಲ್ಲಿ ಅವು ಪಂಡ್ರೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೂಳ್ದ ತುಂಡನ್ನು ಇಲ್ಲಿಗೆ ಹಾಕಿಸಿದೆ. ಇಲ್ಲಿ ಅಷ್ಟು ಇದಾಗಲಿಲ್ಲ, ಅಂದರೆ ಹಾಕಿದ ಮಣ್ಣಲ್ಲ, ಇದು ಸರಿ ಸೆಟ್ ಆಗಲಿಲ್ಲ. ಅಮ್ಮ ನೆಬ್ಬು ತೊಗೊಳ್ದಿದ್ದಾರೆ ನೈಟ್ ಇದು. ಇವನು ಕೂಡ ಟ್ಯಾಬ್ಲೆಟ್ ಕೊಡ್ತಾ, ಒಂದು ಹೊತ್ತಿತ್ತು ಟ್ಯಾಬ್ಲೆಟ್, ಅದನ್ನು ಕೊಟ್ಟೆ ಕುಡಿತದನ್ನು ಹಾಗೆ. ಮತ್ತು ಇವತ್ತು ಕಮೆಂಟ್ ಓದೋದಿಲ್ಲ ಆಯ್ತು ದಿವಸ, ತುಂಬ ಟಯರ್ಡ್ ಆಗಿದೆ ನಾನು ಓಡಿ ಆಡಿ ಎಲ್ಲ. ಬೆಳಗಿನ
ಟಯರ್ಡ್ ಆಗಿದೆ ಮತ್ತು ಅದೆಲ್ಲ ಶೀಟೆಲ್ಲ ಹಾಕಿದ್ದಾರೆ ಅಂಗಡಿ. ಹಾಗೆ ನಾಳೆ ಓದ್ತೇನೆ ಕಮೆಂಟ್, ನಾಳೆ ಡಬಲ್ ಕಮೆಂಟ್ ಓದ್ತೇನೆ ಇವತ್ತಿಂದ. ಸಿಗೋಣ ಗೈಸ್ ನಾಳೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಅದನ್ನೊಂದು ಬಚ್ಚು ನಿಂಕು ಅದನ್ನೊಂದು ನಾಳೆ ಮಾಡಿಸ್ತೇನೆ ಆಯಿತಾ. ಸಿಗೋ ಗೈಸ್. ಟಾಟಾ.